ರಾಜ್ಯದಲ್ಲಿ ಧೀಮಂತ ನಾಯಕ ಬಡವರ ಬಂಧು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನು ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ ಇವತ್ತಿನ ದಿನ ರಾಜೀನಾಮೆ ಕೊಡಿಸಿ ರಾಜ್ಯದ ಹಿಂದುಳಿದ ವರ್ಗ ಮತ್ತು ಕುರುಬ ಸಮಾಜವನ್ನು ಸಾಕಷ್ಟು ನೋಯಿಸುವಂಥ ಕೆಲಸ ಮಾಡಿದ್ದಾರೆ. ಪಕ್ಷ ತೀರ್ಮಾನದ ಮೇರೆಗೆ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಮನಸ್ಸಿನ ನೋವನ್ನು ಹೊರಹಾಕದೆ ಸ್ವಇಚ್ಛೆಯಿಂದ ರಾಜೀನಾಮೆ ಕೂಡ ಕೊಟ್ಟಿದ್ದಾಗಿದೆ. ಆ ರಾಜೀನಾಮೆ ಅಂಗೀಕಾರ ಕೂಡ ಆಗಿದೆ ಎಂದು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರನ್ನು ನಂಬಿಕೊಂಡು ಅಹಿಂದ ವರ್ಗ ಮತ್ತು ಕುರುಬ ಸಮಾಜ ರಾಜ್ಯದಲ್ಲಿ ಒಂದು ಅತಿ ಜನಸಂಖ್ಯೆ ಉಳ್ಳಂಥ ಹಾಲ್ಮತ್ ಸಮಾಜ ಅವರನ್ನು ನಂಬಿಕೊಂಡು 2000 ಮೊನ್ನೆ ಚುನಾವಣೆ ನಡೆದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಸುಮಾರು 130ಕ್ಕಿಂತಲೂ ಅಧಿಕ ಶಾಸಕರನ್ನು ಆಯ್ಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಹಾಲ್ಮತ್ ಸಮಾಜ. ಅದರ ಜೊತೆಗೆ ಅಹಿಂದ ವರ್ಗ ಕೂಡ ಸಾಕಷ್ಟು ಕೈ ಜೋಡಿಸಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ತಾಯಿಯನ್ನು ಕಳ್ಕೊಂಡಂಥ ಪರಿಸ್ಥಿತಿಯಲ್ಲಿ ಅಹಿಂದ ವರ್ಗ ಮತ್ತು ಕುರುಬ ಸಮಾಜ ಇದೆ. ಸಮಾಜದಲ್ಲಿ ಒಂದು ಹಿರಿಯ ಸ್ಥಾನವನ್ನು ವಹಿಸಿಕೊಂಡಂಥ ಸನ್ಮಾನ್ಯ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಸಾಹೇಬರು ಅಧಿಕಾರ ಇಲ್ಲದೇ ಇದ್ದರೂ ಕೂಡ ಈ ಒಂದು ಉತ್ತರ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಎಲ್ಲ ಜಾತಿಯ ಸಮುದಾಯ ಬಾಂಧವರನ್ನು ಬೆಂಗಳೂರು ಬಂದಾಗ ಸ್ವತಃ ಕರೆಸಿ ಊಟ ಉಪಚಾರ ಮಾಡಿ ಅವ್ರ ಕೆಲಸ ಮಾಡಿಕೊಡುವಂಥ ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ. ಸದ್ಯಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕೆಳಗಿಳುವುದರಿಂದ ಅಹಿಂದ ನಾಯಕ ಯಾರು ಎನ್ನುವ ಪ್ರಶ್ನೆ ಉದ್ಭವವಾಗಿದೆ. ಅದಕ್ಕೆ ಸರ್ಕಾರ ಇದನ್ನು ಎತ್ತೆಚ್ಚಿಕೊಂಡು ಮುಂಬರುವ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಉಳಿಬೇಕು ರಾಜ್ಯದಲ್ಲಿ ಅಂದ್ರೆ ಕುರುಬ ಸಮಾಜದ ಹಿರಿಯ ನಾಯಕರು ಮುತ್ಸದಿ ರಾಜಕಾರಣಿ ಒಂದೇ ಪಕ್ಷದಲ್ಲಿ ತಮ್ಮ ಇಡೀ ರಾಜಕೀಯ ಜೀವನವನ್ನೇ ಮುಡುಪಾಗಿಟ್ಟಂಥ ಸನ್ಮಾನ್ಯ ಎಚ್.ಎಂ. ರೇವಣ್ಣ ಸಾಹೇಬರನ್ನು ಕೂಡಲೇ MLC ಮಾಡಿ ಅವರನ್ನು ಸಚಿವ ಸ್ಥಾನ ಕೊಡಬೇಕಂಥೇಳಿ ಸಿಂದಗಿ ಮತ್ತು ಆಲ್ಮೇಲ್ ತಾಲೂಕಾ ಪ್ರದೇಶ ಕುರುಬ ಸಂಘದ ವತಿಯಿಂದ ಮತ್ತು ಹಿಂದುಳಿದ ವರ್ಗದ ವತಿಯಿಂದ ಈ ಮೂಲಕ ಮಾಧ್ಯಮದ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ. ಅಹಿಂದ ವರ್ಗದ ಧೀಮಂತ ನಾಯಕ ಸಿದ್ದರಾಮಯ್ಯ ಸಾಹೇಬರು ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರಿರ್ಬೋದು ಅಥವಾ ದೀನ ದಲಿತರಿರ್ಬೋದು OBC ಅಥವಾ ಎಲ್ಲ ಹಿಂದುಳಿದ ವರ್ಗಗಳ ಧೀಮಂತ ನಾಯಕರಾದಂಥ ನಾವು ನಿನ್ನೆ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಟ್ಟಿದ್ದಕ್ಕೆ ಸಾಮಾನ್ಯ ಕಾರ್ಯಕರ್ತರಲ್ಲದೆ ಸಚಿವ ಸಂಪುಟ ಶಾಸಕರು ಅವರು ರಾಜೀನಾಮೆ ಕೊಟ್ಟಿದ್ದಕ್ಕೆ ಸಿಕ್ಕಾಪಟ್ಟಿ ತಮ್ಮ ವೈಯಕ್ತಿಕ ನೋವನ್ನು ಅಳಲು ತೋಡಿಕೊಂಡಿದ್ದರು. ಆದ ಉದ್ದೇಶಕ್ಕಾಗಿ ನಮ್ಮ ಇವತ್ತಿನ ಮುಂದೆ ಬರುವಂಥ ನಮ್ಮ ಸಮಾಜದ ಹಿರಿಯ ಉತ್ತರ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಂಘಟನೆ ಮಾಡಿಕೊತ ಇಲ್ಲಿದ ಉತ್ತರ ಕರ್ನಾಟಕದ ಯಾವುದೇ ಜಿಲ್ಲೆಯವರು ಬೆಂಗಳೂರಿಗೆ ಬಂದರೂ ಅವರಿಗೆ ಊಟ ಉಪಚಾರ ಹಾಗೂ ಅವರಿಗೆ ಕೆಲಸ ಕಾರ್ಯಗಳನ್ನು ಮಾಡಿಕೊಡತಕ್ಕಂಥ ಧೀಮಂತ ನಾಯಕರು ಯಾರಿದ್ರೆ ಎಚ್.ಎಂ. ರೇವಣ್ಣ ಸಾಹೇಬರು. ಅವರ ಸಹಕಾರ ನಮ್ಮ ಉತ್ತರ ಕರ್ನಾಟಕ ಭಾಳ ಅವಶ್ಯಕತೆ ಇದೆ. ಬರುವತಕ್ಕಂಥ ದಿನಮಾನಗಳಲ್ಲಿ ಅವರು MLC ಮಾಡಿ ಹಾಗೂ ಅವರಿಗೆ ಮಿನಿಸ್ಟ್ರ ಕೊಡಬೇಕಾಗಿ ಕುರುಬ ಸಮಾಜ, ಹಿಂದುಳಿದ ವರ್ಗ, OBC ಮತ್ತು ದೀನ ದಲಿತರ ಮೈನಾರಿಟಿ ಅವ್ರಿಗೆ ಏನೇ ಸಹಕಾರ ಆಗಬೇಕು, ಅವ್ರಿಗೆ ಒಳ್ಳೇದಾಗಬೇಕು ಇತ್ತಂದ್ರೆ ರೇವಣ್ಣ ಸಾಹೇಬರಿಗೆ MLC ಮಾಡಿ ಮಿನಿಸ್ಟರ್ ಕೊಡಬೇಕಾಗಿ ಇಡೀ ಸಮುದಾಯ ಆಲ್ಮೇಲ ಮತ್ತು ಸಿಂದಗಿ ತಾಲೂಕಿನ ಕುರುಬ ಸಂಘದ ಅಧ್ಯಕ್ಷರಾದಂಥ ಸಿದ್ದು ಕೆರಗುಂಡವರು, ಆಲ್ಮೇಲ ಅಧ್ಯಕ್ಷರು ಹಾಗೂ ಸಿಂದಗಿ ತಾಲೂಕಾ ಕುರುಬ ಸಂಘದ ಅಧ್ಯಕ್ಷರು ನಿಂಗಣ್ಣ ಬುಳ್ಳಾ ಸಾಹೇಬರು ಇವರು ನಮ್ಮ ಸಮಾಜದ ನೇತೃತ್ವ ವಹಿಸಿಕೊಂಡು ಇವರು ಸಮ್ಮುಖದಲ್ಲಿ ನಾವು ಅಧ್ಯಕ್ಷರ ಸಲಹೆಗಳ ಮೇರೆಗೆ ನಾನು ಒಂದೆರಡು ಮಾತಾಡಲು ಅವಕಾಶ ಕೊಟ್ಟಿದ್ದಂಥ ನಮ್ಮ ಸಮಾಜದವರಿಗೂ ಧನ್ಯವಾದಗಳು.